ಹಾಯ್ ಎಲ್ರಿಗೂ ನಮಸ್ತೆ. ನಾನು ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನಾನು ನಾಳೆ ಬೆಳಗ್ಗೆ ದೋಸೆನ ಮಾಡ್ಕೊತಿಬೇಕು. ಅದಕ್ಕೆ ನಾನು ಯಾವ ಥರ ಅಕ್ಕಿನ ನೆನೆ ಹಾಕ್ಕೊತೀನಿ ತೋರಿಸ್ತೀನಿ. ನಾನು ಮೊದಲಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ 1-2 ಬಟ್ಟದಷ್ಟು. ನಂತರ ನಾನು ಅದಕ್ಕೆ ಹೆಸರು ಕಾಳನ್ನ ಹಾಕ್ಕೊತೀನಿ. ನಂತರ ಉದ್ದಿನಬೇಳೆ ಕೂಡ ಹಾಕ್ಕೊತೀನಿ. 1-4 ಮೆಂತ್ಯ ಕಾಳು ಕೂಡ ಹಾಕ್ಕೊತೀನಿ. ಈ ಥರ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಯಾಕಂದರೆ ಇದು ಪ್ರೋಟೀನ್ ರಿಚ್ ಆಗಿರ್ತದಲ್ಲ ಅದಕ್ಕೆ. ನಂತರ ಅದಕ್ಕೆ ನಾನು ಮಧ್ಯಾಹ್ನ 1 ಗಂಟೆಗೆ ನೆನೆ ಇಟ್ಟಿದ್ದೆ. ಈಗ ರಾತ್ರಿ 9 ಗಂಟೆಗೆ ನಾನು ಮಿಕ್ಸಿಗೆ ಹಾಕ್ಕೊಂತೆ ಅದನ್ನು. ಅದಕ್ಕೆ 1-2 ಉಳ್ಳಾಗಡ್ಡಿನ ಕಟ್ ಮಾಡಿ ಈ ಥರ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಚಿನ ಹಾಕಿ ಇಟ್ಕೊಂಡೆ. ನಂತರ ನಾನು ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊತೀನಿ. ಸ್ವಲ್ಪ ಅವಲಕ್ಕಿ ಮತ್ತು ಮಂಡಕ್ಕಿನ ಕ್ಲೀನಾಗಿ ತೊಳ್ಕೊಂಡು ನೀರಲ್ಲಿ ಈ ಥರ ಹಾಕ್ಕೊತೀನಿ. ಎದಕ್ಕೆ ಹಾಕ್ಕೊತೀನಪ್ಪ ಅಂತ ಅಂದರೆ, ಅವಲಕ್ಕಿ ಮತ್ತು ಮಂಡಕ್ಕಿನ ಹಾಕ್ಕೊಳೋದ್ರಿಂದ ದೋಸೆ ತುಂಬ ಸ್ಮೂತಾಗಿ ಬರ್ತೈತಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಅವಲಕ್ಕಿ ಮತ್ತು ಮಂಡಕ್ಕಿನ ಹಾಕ್ಕೊತೀನಿ. ಒಬ್ಬೊಬ್ಬರು ಅನ್ನ ಕೂಡ ಹಾಕ್ಕೊತಾರೆ. ನಾನಿಲ್ಲಿ ಅನ್ನನ ಹಾಕ್ಕೊತಾ ಇಲ್ಲ. ನಾನು ಈ ಥರ ಮಂಡಕ್ಕಿ ಮತ್ತು ಅವಲಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ ಈ ಥರ ಆಯಿತು. ಹಿಟ್ಟು ಕೂಡ ಹಾಕ್ಕೊಂಡೆ. ಈಗ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಅಂತ ದೋಸೆ ಮಾಡೋದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಈಗ ನೈಟ್ ಊಟಕ್ಕೆ ಏನು ಮಾಡ್ತಿದ್ದೀನಪ್ಪ ಅಂದರೆ ಕ್ಯಾಪ್ಸಿಕಮ್ ಸುಕ್ಕ ಮಾಡ್ತಿದ್ದೀನಿ. ಏನು ಸುಕ್ಕ ಅಂತ ಅಂದರೆ ಕ್ಯಾಪ್ಸಿಕಮ್ ಚಿಕನ್ ಸುಕ್ಕನ ಮಾಡ್ತಿದ್ದೀನಿ. ಇದು ನಮ್ಮ ಮನೇಲಿ ತುಂಬ ಸ್ಪೆಷಲ್ಲು. ನಾನು ಇದಕ್ಕೆ ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು, ಯಾಕಂದರೆ ಒಂದೇ ಹೊತ್ತಿಗೆ ಮಾಡ್ತಾ ಇರೋದು. ನಾಳೆ ಬೆಳಗ್ಗೆ ಮಂಗಳವಾರ ಇದೆಯಲ್ಲ, ಅದಕ್ಕೋಸ್ಕರ ನಾಳೆ ನಾವು ತಿನ್ನೋಂಗಿಲ್ಲ. ಇವತ್ತು ಲಾಸ್ಟ್ ನಮ್ಮದು ನಾನ್ ವೆಜ್ ತಿನ್ನೋದು. ಮೊದಲಿಗೆ ನಾನು ಉಳ್ಳಾಗಡ್ಡಿ ಹಾಕ್ಕೊತೀನಿ. ಇಲ್ಲಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಂತರ ಇದಕ್ಕೆ ಟೊಮೆಟೊ ಹಣ್ಣನ್ನ ಹಾಕ್ಕೊತೀನಿ. ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈ ಸಲ. ಇಲ್ಲ ಅಂದರೆ ಒಂದೊಂದು ಟೈಮು ಗ್ರೀನ್ ಚಿಲ್ಲಿನ ಹಾಕ್ಕೋಬೋದು. ಇಲ್ಲಾಂದರೆ ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಅಷ್ಟೇ ಹಾಕ್ಕೋಬೋದು. ಈ ಥರ ಮಾಡ್ಕೋಬೋದು. ನಾನು ಈ ಸಲ ಕ್ಯಾಪ್ಸಿಕಮ್ ಚಿಕನ್ ಸುಕ್ಕನ ಮಾಡ್ತಿದ್ದೀನಿ. ನೋಡಿ, ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದಕ್ಕೆ ಆ ಕ್ಯಾಪ್ಸಿಕಮ್ ಕೂಡ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಕ್ಯಾಪ್ಸಿಕಮ್, ಟೊಮೆಟೊ ಹಣ್ಣು ಮತ್ತು ಉಳ್ಳಾಗಡ್ಡಿನ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಚಿಕನ್ನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಿಕನ್ನ ಕೂಡ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಚಿಕನ್ನ ಕೂಡ ಇದ್ರಾಗ ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೋಬೇಕು, ಹಾಗೆ ಫ್ರೈ ಮಾಡ್ಕೋಬೇಕು ಅದರಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಮುದ್ದೆಗೆ ಮತ್ತು ರೈಸಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಿಂಪಲ್ ಆಗಿದ್ರೂ ತುಂಬ ಟೇಸ್ಟಿಯಾಗಿದೆ. ಈ ಥರ ಎಲ್ಲರೂ ಮಾಡ್ಕೊಳ್ಳಿ. 1 ಸಲ ಅಲ್ಲ, 2 ಸಲ ಅಲ್ಲ, ತುಂಬ ಸಲ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಸಿಂಪಲ್ ಆಗಿದೆಯಲ್ಲ ಅದಕ್ಕೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊತೀನಿ ನಾನು. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ. ನನಗೆ ಮೊದಲಿಗೆಲ್ಲ ಇಷ್ಟ ಆಗ್ತಿರಲಿಲ್ಲ ಇದು. ನಂತರ ಭಾಳ ಇಷ್ಟ ಆಗುತ್ತೆ. ಮಸಾಲ ಹಾಕಿರೋ ಇಂಥ ಊಟ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಈ ಥರನೇ ಇಷ್ಟ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ ಇದಕ್ಕೆ. ನಂತರ ಸ್ವಲ್ಪ ಪ್ಲೇಟ್ ಮುಚ್ತೀನಿ. ಪ್ಲೇಟ್ ನೋಡಿ ಈ ಥರ ತೆಗೆದಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ನಂತರ ಅದಕ್ಕೆ ನಾನು ಮನೇಲಿ ಮಾಡಿಟ್ಕೊಂಡಿದ್ದೇನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊತೀನಿ. ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊತೀನಿ. ಸ್ವಲ್ಪ ಖಾರವಾಗಿ ಮಾಡ್ಕೊತೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು. ನಂತರ ಚೆನ್ನಾಗಿ ಬಾಡಿಸ್ಕೊತೀನಿ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತಂದು. ಈ ಥರ ಮಾಡಿಕೊಂಡು ಕೂಡ ಪ್ಲೇಟಲ್ಲಿ ತಗೊಂಡು ತಿನ್ಬೋದು. ನಾನು ಈ ಥರನೂ ಮಾಡ್ತೀನಿ ಒಂದೊಂದು ಟೈಮು. ನೀರು ಹಾಕ್ಲಿಲ್ಲಂಗೆ
ಇದು ನೀರು ಹಾಕ್ಕೊಂತೀವಲ್ಲ, ಇದು ಒಂಥರ ಟೇಸ್ಟ್. ಭಾಳ ಹೊತ್ತು ಕುದಿಸ್ಕೋಬೇಕು, ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದನ್ನು. ಮುದ್ದೆಗೆ ಮತ್ತು ರೈಸಿಗೆ ಸೈಡಿಗೆ ತಿಳಿಯಾಗಿರುತ್ತಲ್ಲ ರಸಮ್, ಅದು ತುಂಬ ಟೇಸ್ಟ್ ಇರುತ್ತೆ. ಈ ಥರ ಚೆನ್ನಾಗಿ ಕುದ್ದಾದಮೇಲೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ಅದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೇನೆ. ನಂತರ ನಾನು ಇದಕ್ಕೆ ಚಿಕನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನೋಡಿಲ್ಲಿ ಚಿಕನ್ ಮಸಾಲ ಕೊನೆಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೋಬೇಕು. ಈ ಥರ ಚಿಕನ್ ಮಸಾಲ ಹಾಕ್ಕೊಂಡ್ಮೇಲೆ ಆದಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಒಂದು ಪ್ಲೇಟ್ನ ಮುಚ್ತೇನೆ. ಇಲ್ಲಿಗೆ ಇವತ್ತು ನಮ್ಮದು ನೈಟ್ ಊಟ ರೆಡಿ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.